ತೀವ್ರತೆಗೆ 9 ಜನರು ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಸಂಭವಿಸಿರುವಂತಹ ಸ್ಫೋಟದಲ್ಲಿ 9 ಜನರು ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ. ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ದೇಶದ ಪ್ರಮುಖ ನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯಗಳ ಗೃಹ ಸಚಿವಾಲಯಕ್ಕೆ ಕೇಂದ್ರದ ಸೂಚನೆಯನ್ನ ನೀಡಿರುವಂತದ್ದು. ಮುಂಬೈ ಹಾಗೂ ದೆಹಲಿಯಲ್ಲಿ ಭಾರೀ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಸ್ಫೋಟ ಸಂಭವಿಸಿದಂತಹ ಹಿನ್ನೆಲೆಯಲ್ಲಿ ಮುಂಬೈ ಮತ್ತು ದೆಹಲಿಯಲ್ಲಿ ಭಾರೀ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಭಾರೀ ಸ್ಫೋಟದಲ್ಲಿ 9 ಜನ ಬಲಿಯಾಗಿದ್ದು ಹಲವರಿಗೆ ಗಾಯಗಳಾಗಿದೆ. ಗಾಯಾಳುಗಳನ್ನ ಎಲ್ಎನ್ಜೆಪಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ದೆಹಲಿಯ ಕೆಂಪುಕೋಟೆ ಹತ್ತಿರ ಕಾರಿನಲ್ಲಿ ಸ್ಫೋಟಗೊಂಡಂತಹ ಒಂದು ಬೆಂಕಿಯ ತೀವ್ರತೆಯಲ್ಲಿ 9 ಜನರು ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೆಹಲಿಯಲ್ಲಿ ಪೊಲೀಸ್ ಮತ್ತು ಸೇನೆ ಹೈ ಅಲರ್ಟ್ ವಹಿಸಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಭಾರೀ ಸ್ಫೋಟವಾಗಿದ್ದು ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅಂದ್ರೆ ಆ ಬೆಂಕಿಯ ಕೆನ್ನಾಲಿಗೆಗೆ 9 ಜನರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಕೂಡ ದೌಡಾಯಿಸಿದ್ದು ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನ ಮಾಡ್ತಿದೆ. ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಹೀಗಾಗಿ ದೇಶದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದ ಗೃಹ ಸಚಿವಾಲಯಕ್ಕೆ ಕೇಂದ್ರ ಸೂಚನೆಯನ್ನು ನೀಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಘವೇಂದ್ರ ಗುಡಿ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ? ಚೈತ್ರ, ಸದ್ಯಕ್ಕೆ ದೆಹಲಿಯ ಕೆಂಪುಕೋಟೆ ಬಳಿ ಇರತಕ್ಕಂತಹ ಮೆಟ್ರೋ ಸ್ಟೇಷನ್ನ ಪಿಲ್ಲರ್ ನಂಬರ್ 1 ಅದರ ಹತ್ತಿರ ನಡೆದಿರ್ತಕ್ಕಂಥ ಈ ಭೀಕರ ಬ್ಲಾಸ್ಟ್ ಕಾರಣದಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದ ಆತಂಕದ ವಾತಾವರಣ ನಿರ್ಮಾಣ ಆಗ್ತಾ ಇರುವಂತಹದ್ದು. ಆದರೆ ಸದ್ಯಕ್ಕೆ NIA ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೆರರ್ ಆಂಗಲ್ ಬಗ್ಗೆ ಸದ್ಯದ ಮಟ್ಟಿಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಥವಾ ಸಾವು ನೋವಿನ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನ ಇಲ್ಲಿಯ ತನಕ ಕೊಟ್ಟಿಲ್ಲ. ಆದರೆ ನಮಗೆ ಇರ್ತಕ್ಕಂಥ ಮೂಲಗಳ ಮಾಹಿತಿಯನ್ನು ಆಧರಿಸಿ ನೋಡುವುದಾದರೆ ಸುಮಾರು 9ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಬಗ್ಗೆ ಇನ್ನಷ್ಟೇ ಅಫಿಷಿಯಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಬರುವಂತಹ ಅವಶ್ಯಕತೆ ಇದೆ. ಆದರೆ ಇವತ್ತು ಇಡೀ ದಿನ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಅನ್ನ ನೋಡಿದಾಗ ಇಡೀ ದೇಶಾದ್ಯಂತ ಸಿಕ್ಕಿರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರ, ಅದೇ ರೀತಿಯಾಗಿ ಹರಿಯಾಣದಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರು 2900 kgಗೂ ಅಧಿಕವಾಗಿರ್ತಕ್ಕಂಥ ಅಮೋನಿಯಂ ನೈಟ್ರೇಟ್ ಇರ್ಬೋದು, AK-47 ಇರ್ಬೋದು, ಅಲ್ಲಿರ್ತಕ್ಕಂಥ ಮದ್ದು ಗುಂಡುಗಳು ದೊರಕಿರುವಂತಹ ಸನ್ನಿವೇಶವನ್ನ ಗಮನಿಸಿದಾಗ ಇದಕ್ಕೂ ಕೂಡ ಟೆರರ್ ಆಂಗಲ್ ಇದೆಯಾ, ಟೆರರ್ ಏನಾದರೂ ರಿಲೇಶನ್ಶಿಪ್ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಹೊರತು ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆಗಳಂತೂ ಸದ್ಯದ ಮಟ್ಟಿಗೆ ದೊರಕ್ತಾ ಇಲ್ಲ. ಆದ್ರೆ ಇವತ್ತಿನ ಘಟನೆಯನ್ನ ನಾವು ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಸಂಜೆ ಸರಿಸುಮಾರಾಗಿ 6:40 ಅವಧಿಯಲ್ಲಿ ಒಂದು ಎಕೋ ವಾಹನದಲ್ಲಿ ಸ್ಫೋಟವಾಗುತ್ತೆ. ಆ ಸ್ಫೋಟವಾಗ್ತಿದ್ದಾಗಿ ಅದರ ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದ ವಾಹನಗಳಿಗೂ ಕೂಡ ಹಬ್ಬುತ್ತೆ ಅನ್ನುವಂತ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ಕೊಡ್ತಾ ಇದ್ದಾರೆ. ಹಾಗೆ ಹಬ್ಬಿದಂತ ಬೆಂಕಿಯ ಕಾರಣದಿಂದಾಗಿ 8ಕ್ಕೂ ಅಧಿಕ ವಾಹನಗಳು ಸುಟ್ಟು ಕರಕಲಾಗಿದ್ದಾವೆ, ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ, 3ಕ್ಕೂ ಅಧಿಕ ಆಟೋ ಕೂಡ ಅಲ್ಲಿ ಸುಟ್ಟು ಕರಕಲಾಗಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಆ ವಾಹನದಲ್ಲಿ ಇದ್ದಂತ ಜನ ಕೂಡ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಜೊತೆಗೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ, ಈಗ ಕಳೆದ ಕೆಲ ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಇನ್ಫಿಲ್ಟ್ರೇಷನ್ ಬಿಡ್ ಅನ್ನು ಪಾಕಿಸ್ತಾನ ನಡೆಸ್ತಾ ಇತ್ತು. ಮತ್ತೊಂದು ಕಡೆಯಿಂದ ಆಸಿಂ ಮುನೀರನನ್ನ ಅಲ್ಲಿಯ ಸರ್ವಾಧಿಕಾರಿಯಾಗಿ ಪಾಕಿಸ್ತಾನ ಸರ್ಕಾರ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆತ ಏನಾದರೂ ದಾರಿಯನ್ನ ಹುಡುಕ್ತಾ ಇದ್ದಾನ, ಅದರ ಒಂದು ಮೂಲ ಈ ಸ್ಫೋಟಕ್ಕೆ ಕಾರಣ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಟೆರರ್ ಆಂಗಲ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲದೆ ಇರೋ ಕಾರಣದಿಂದಾಗಿ ಅದನ್ನು ಎಕ್ಸಾಗ್ರೇಟ್ ಅನಿಸಿದ್ರು ಅದಕ್ಕೆ ಅಚ್ಚರಿ ಇಲ್ಲ. ಆದ್ರೆ ಇವತ್ತು ಇಡೀ ದಿನ ನಡೆದಿರ್ತಕ್ಕಂಥ ಘಟನೆಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಚೈತ್ರ. ಮೊದಲನೇದಾಗಿ ಜಮ್ಮು ಕಾಶ್ಮೀರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನನ್ನ ಬಂಧಿಸಲಾಗುತ್ತೆ. ಆ ವೈದ್ಯನ ಬಳಿಯಲ್ಲಿ AK-47 ಜೊತೆಗೆ ಸಾಕಷ್ಟು ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗುತ್ತೆ. ತದನಂತರದಲ್ಲಿ 4ಕ್ಕೂ ಅಧಿಕ ಉನ್ನತ ಡಾಕ್ಟರ್ಗಳನ್ನ ಇಲ್ಲಿ ಬಂಧನ ಮಾಡಲಾಗುತ್ತೆ. ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಹರಿಯಾಣ ಪೊಲೀಸರು ನಡೆಸಿದಂತ ಜಂಟಿ ಕಾರ್ಯಾಚರಣೆಯಲ್ಲಿ ಆ ಒಂದು ಶಂಕಿತ ಉಗ್ರರು ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಅವರ ಬಳಿಯಲ್ಲಿ 3000 kgಗೂ ಅಧಿಕ ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಸಾಕಷ್ಟು ಮದ್ದು ಗುಂಡುಗಳಿರಬಹುದು, ಮತ್ತೆ ಚೈನಾ
ನಿರ್ಮಿತವಾಗಿರ್ತಕ್ಕಂಥ ಬಂದೂಕುಗಳನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಚ್ಚರಿ ಅಂದ್ರೆ ಆ ಉಗ್ರರು ಎಲ್ಲರೂ ಕೂಡ ಚೈನಾದಲ್ಲಿ MBBS ಅನ್ನ ಮಾಡಿದಂತವರು ಅನ್ನತಕ್ಕಂಥ ಮಾಹಿತಿ ಕೂಡ ಇರುವಂತದ್ದು. ಅಂತ ಒಂದು ಮಾಹಿತಿ ಇಡೀ ದಿನ ಸದ್ದಾಗ್ತಾ ಇರುವಂತಹ ಸಂದರ್ಭದಲ್ಲೇ ದೆಹಲಿಯಲ್ಲೂ ಈ ರೀತಿಯಾಗಿರ್ತಕ್ಕಂಥ ಸ್ಫೋಟ ನಡೆದಿರುವಂತದ್ದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳಿಗಂತೂ ಕಾರಣವಾಗ್ತಾ ಇದೆ. ಸದ್ಯಕ್ಕೆ NIA ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದೆ, ಬಾಂಬ್ ನಿಷ್ಕ್ರಿಯ ದಳ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದೆ. ದೆಹಲಿ ಪೊಲೀಸರು ಆಲ್ರೆಡಿ ಇಡೀ ಏರಿಯಾವನ್ನ ಕಾರ್ಡನ್ ಆಫ್ ಮಾಡಿದ್ದಾರೆ. ಯಾಕಂದ್ರೆ ನೋಡಿ, ಈ ಒಂದು ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಇದು ಸಾಕಷ್ಟು ಜನನಿಬಿಡವಾಗಿರ್ತಕ್ಕಂಥ ರಸ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಸರ್ಕಾರಿ ಕಚೇರಿಯಿಂದ ಮುಗಿಸಿಕೊಂಡು ಜನ ಮನೆಗೆ ಮರಳಿ ಹೋಗ್ತಾ ಇರ್ತಾರೆ, ಶಾಲಾ ಕಾಲೇಜುಗಳಿಂದ ಮಕ್ಕಳು ಮನೆಗೆ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿರುವಂತಹ ಸಾಧ್ಯತೆಗಳಿದಾವೆ. ಜೊತೆಗೆ ಈಗ ಹೊರಗಡೆಯಿಂದ ಬಂದಿರುವಂತವರು ಕೂಡ ಕೆಂಪುಕೋಟೆಯನ್ನ ನೋಡೋದಕ್ಕೆ ಬರುವಂತವರು ಕಾರನ್ನ ಪಾರ್ಕ್ ಮಾಡಿ, ವಾಹನವನ್ನ ಪಾರ್ಕ್ ಮಾಡಿ ಹೋಗಿರ್ತಾರೆ. ಹೀಗಾಗಿ ಸಹಜವಾಗಿ ಇದು ಕೇವಲ CNG ಕಾರಣದಿಂದಾಗಿಯೋ ಅಥವಾ ಏನಾದರೂ EV ವಾಹನದ ಬ್ಲಾಸ್ಟ್ ಆಗ ಕಾರಣದಿಂದಾಗಿಯೋ ಇಂಥ ಸ್ಫೋಟಕ ಸಂಭವಿಸಿದೆಯಾ ಅಥವಾ ಇದರ ಹಿಂದೆ ಟೆರರ್ ಆಂಗಲ್ ಇದೆಯಾ, ಏನಾದರೂ ಮದ್ದು ಗುಂಡುಗಳು ಅಲ್ಲಿ ಸಿಗಬಹುದಾ ಅಥವಾ ಬಾಂಬ್ಗಳು ಸಿಗಬಹುದಾ ಅನ್ನುವಂಥ ಕುತೂಹಲವಂತೂ ಸದ್ಯಕ್ಕಿದೆ. ಜೊತೆಗೆ ಆತಂಕವಂತೂ ಇದ್ದೇ ಇದೆ. ಯಾಕಂದ್ರೆ ದೆಹಲಿಯಲ್ಲಿ ನಾವು ಈ ಹಿಂದಿನ ಸಂದರ್ಭವನ್ನು ಗಮನಿಸೋದಾದ್ರೆ 10 ವರ್ಷಗಳ ಹಿಂದಿನ ಸಂದರ್ಭವನ್ನು ಗಮನಿಸೋದಾದ್ರೆ ದೆಹಲಿ ಸೇರಿದಂತೆ ದೇಶಾದ್ಯಂತ ಸಾಕಷ್ಟು ಬ್ಲಾಸ್ಟ್ಗಳಾಗ್ತಿತ್ತು. ಆದ್ರೆ ಕಳೆದ 10 ವರ್ಷ, ಒಂದು ದಶಕದಲ್ಲಿ ಇಡೀ ದೇಶ ಶಾಂತಿಯಿಂದ ಇರತಕ್ಕಂಥದ್ದು, ಅಂತ ಯಾವುದೇ ದೊಡ್ಡ ಮಟ್ಟದ ಸ್ಫೋಟಕಗಳು ಸಂಭವಿಸಿರಲಿಲ್ಲ. ಈಗ ನೋಡಿ, ನಾವು ಪುಲ್ವಾಮಾದಲ್ಲಿ ನೋಡ್ತಾ ಇದ್ವಿ, ಆ ಘಟನೆಯನ್ನ ನೋಡ್ತಾ ಇದ್ವಿ. ಅಲ್ಲಿ ಉಗ್ರರು ಬಂದು ಸ್ಪೆಸಿಫಿಕ್ ಆಗಿ ಗುಂಡಿನ ದಾಳಿಯನ್ನು ನಡೆಸಿದ್ದು. ಆದ್ರೆ ಈ ಘಟನೆಯನ್ನು ನೋಡಿದ್ರೆ ಸ್ವತಃ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಹಜವಾಗಿ ಸಾಕಷ್ಟು ವಿದೇಶಿ ರಾಯಭಾರಿಗಳು ಇರುವಂತಹ ಒಂದು ಪ್ರದೇಶ, ಅಲ್ಲಿ ಯಾವುದೇ ಘಟನೆ ನಡೆದ್ರು ಇಡೀ ಪ್ರಪಂಚದಾದ್ಯಂತ ಒಂದು ಮಾರ್ದನಿಸುತ್ತೆ. ಹೀಗಾಗಿ ಸಹಜವಾಗಿ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಇದರ ಹಿಂದೆ ಟೆರರ್ ಮಾಡೆಲ್ ಇದೆಯಾ ಅಥವಾ ಇದು ಕೇವಲ ಪ್ಯೂರ್ ಅಂಡ್ ಪ್ಯೂರ್ ಆಕ್ಸಿಡೆಂಟ್ ಅನ್ನುವಂಥದ್ದು. ಆದ್ರೆ ಈ ಇವತ್ತಿನ ಘಟನೆಗಳನ್ನ ಮತ್ತು ಈ ಸ್ಫೋಟವನ್ನ ನೋಡಿದಾಗ ಎಲ್ಲವೂ ಸಾಧ್ಯ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಚೈತ್ರ, ರಾಘವೇಂದ್ರ ಗುಡಿ, ಇನ್ನು ಸ್ಥಳದಲ್ಲಿ ಯಾವೆಲ್ಲ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಸಹಜವಾಗಿ ಯಾವುದೇ ಒಂದು ಸ್ಫೋಟ ನಡೆದಂತ ಸಂದರ್ಭದಲ್ಲಿ ಚೈತ್ರ ಇಡೀ ಒಂದು ಏರಿಯಾವನ್ನ ಕಾರ್ಡನ್ ಆಫ್ ಮಾಡಲಾಗುತ್ತೆ. ಅಂದ್ರೆ ಅದನ್ನು ಸಂಪೂರ್ಣವಾಗಿ ಅದನ್ನ ನಿರ್ಬಂಧಕ್ಕೆ ಒಳಪಡಿಸಲಾಗುತ್ತೆ. ಪೊಲೀಸರು ಅದನ್ನು ವಶಕ್ಕೆ ಪಡೆದುಕೊಳ್ತಾರೆ. ಸದ್ಯಕ್ಕೆ ಅಲ್ಲಿ ಪ್ರಥಮವಾಗಿ ಫಸ್ಟ್ ರೆಸ್ಪಾಂಡೆಂಟ್ಸ್ ಅಂತ ಭೇಟಿಯನ್ನ ಕೊಟ್ಟಿರುವಂತದ್ದೇ ದೆಹಲಿಯ ಪೊಲೀಸರು. ದೆಹಲಿ ಪೊಲೀಸ್ ಉನ್ನತ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇಡೀ ಏರಿಯಾವನ್ನ ಕಾರ್ಡನ್ ಆಫ್ ಮಾಡಿ ಯಾರೂ ಕೂಡ ಒಳಗಡೆ ಬರಬಾರದು, ಆ ರೀತಿಯಾದಂತಹ ಒಂದು ಭದ್ರತೆಯನ್ನು ನೀಡಿರುವಂತದ್ದು. ಜೊತೆಗೆ ಇನ್ನ ಮುಂಬರುವ ಹಂತದಲ್ಲಿ ಅದರ ಬೇರೆ ಬೇರೆ ರೀತಿಯಾದಂತಹ ತನಿಖೆಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಇದು CNG ಆಕ್ಸಿಡೆಂಟ್ ಆಗಿರುವಂತದ್ದು ಅಥವಾ ಗ್ಯಾಸ್ ಲೀಕ್ ಆಗಿದೆಯಾ ಅಥವಾ ಅಲ್ಲಿ ಏನಾದರೂ ಈ ಸ್ಫೋಟಕಗಳ ಚೂರುಗಳು ಸಿಗಬಹುದಾ, RDX ಇದೆಯಾ, ಅಮೋನಿಯಂ ನೈಟ್ರೇಟ್ ಸಿಗಬಹುದಾ, ಹೀಗೆ ಸಹಜವಾದಂತಹ ಪ್ರಶ್ನೆಗಳು ಇರ್ತಾವಲ್ಲ. ಇದು ಎಲ್ಲದಕ್ಕೂ ಉತ್ತರ ಕಂಡುಕೊಳ್ಳೋದಕ್ಕಾಗಿ ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕೂಡ ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಅದು ಸ್ಫೋಟವೇ ಆಗಿದ್ರೆ ಬೇರೆ ಎಲ್ಲಾದ್ರೂ ಕೂಡ ಈ ರೀತಿಯಾದ ಸ್ಫೋಟಕಗಳನ್ನು ಅಳವಡಿಸಿ ಇಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುತ್ತೆ. ಆ ಕಾರಣದಿಂದಾಗಿ ಅಲ್ಲಿಗೆ NIA ಅಧಿಕಾರಿಗಳು, ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳು ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಆಂಟಿ ಟೆರರಿಸಂ ಸ್ಕ್ವಾಡ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಬರ್ತಾರೆ. ಅಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನ, ಅಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಅಲ್ಲಿ ಸ್ಫೋಟಕ ನಡೆದಿದ್ದೇ ಆದ್ರೆ ಆ ಸ್ಫೋಟಕಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಮೇಲ್ನೋಟಕ್ಕೆ ಯಾವ ರೀತಿಯಾದಂತಹ ಎಕ್ಸ್ಪರ್ಟ್ಗಳು ಅದನ್ನ ಪತ್ತೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ. ಹೀಗಾಗಿ ಸಹಜವಾಗಿ ಟೆರರ್ ಆಂಗಲ್ ಹೌದಾ ಅಥವಾ ಅಲ್ಲ ಅನ್ನೋದಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಸ್ಫೋಟ ನಡೆದಿದೆ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಈಗ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಉನ್ನತ ಮಟ್ಟದ ಸಭೆಯನ್ನು ಕರೆಯುವಂತ ಸಾಧ್ಯತೆ ಇದೆ. ಜೊತೆಗೆ ಸಾಕಷ್ಟು ಮಾಹಿತಿಯನ್ನ बड़ी घटना को अंजाम देने का यहाँ पे सोचा गया था, वो हुआ है. ऐसे अभी सारे एंगल इस पे जांच के विषय ಯಾವುದೇ ರೀತಿಯಾದಂತಹ ಭದ್ರತಾ ಲೋಪ ಆಗದ ರೀತಿಯಾಗಿ ಮತ್ತೊಂದು ಬಾರಿ ಒಂದು ಪರಾಮರ್ಶೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ನೋಡಿ, ನಾವು ಇವತ್ತಿನ ಈ ಸ್ಫೋಟ ಸಂದರ್ಭ ಒಂದು ಕಡೆ ಸ್ಫೋಟ ಸಂಭವಿಸಿರುವಂತದ್ದು, ಮತ್ತೊಂದು ಕಡೆ ಟೆರರ್